ಸರ್ ಹಿಡಿಯಲ್ಲ ಸರ್. ಕ್ರಷರ್ದು ಯಾರು ಹಿಡಿತಾವ್ರು ಸರ್? ನೀವು ರಾಯಲ್ಟಿ ಬಿಲ್ ಚೆಕ್ ಬೇಕಾದ್ರೆ ನೀವು ಹೋಗಿ ಕ್ರಷರ್ಗಳಲ್ಲಿ ಹಾಕೊಳ್ರಿ ಒಂದು ಬಾಕ್ಸ್ನಲ್ಲಿ. ನಿಮ್ಮ ಬಂಡೆಯಿಂದ ರಾಯಲ್ಟಿ ಬಂದು ನೀವು ಬಂಕರ್ಗೆ ಹೋಗ್ಬೇಕಾದ್ರೆ ನೀವು ರಾಯಲ್ಟಿ ಹಾಕ್ಬೇಕಾಗಿರೋದು ಅಲ್ಲಿ ಬಿಡ್ತೀರಾ ನೀವು. ಯಾಕಂದ್ರೆ ಅವರು ಬಲಾಢ್ಯರು ಸರ್. ಅವರು ಇವ್ರು ಯಾರೋ ಬಡಬಗರ್ ಲಾರಿಗಳು ತಗೊಂಡಿರ್ತಾರಲ್ಲ, ರಸ್ತೆಗೆ ಬರ್ತೀರಾ ಸರ್. ಒಂದು ಲಾರಿಗೆ 1,00,000ದಿಂದ 1,30,000 ಸರ್. ಇವತ್ತು ನೋಡಿ ಸರ್, 200 ರೂಪಾಯಿ ಟೇಕಲಲ್ಲಿ ಬಾಡಿಗೆ ಫಿಕ್ಸ್ ಮಾಡಿದ್ದಾರೆ ಸರ್. ಒಂದು 10 ವೀಲರ್ ಅಪ್ರಾಕ್ಸಿಮೇಟ್ ನಿಮ್ಗೆ ಹೇಳ್ತೀವಿ, ಹೊಸಕೋಟೆ ಬೆಂಗಳೂರು ಹೋಗ್ಬೇಕು ಗಾಡಿ ಅಂತ ಹೇಳಿದ್ರೆ 4,000 ರೂಪಾಯಿ ಸರ್. 10 ವೀಲರ್ ಡೀಸೆಲ್ ಕುಡಿಯುತ್ತೆ ಸರ್. ಡ್ರೈವರು ಟೋಲು 1,000 ರೂಪಾಯಿ, 5,000 ರೂಪಾಯಿ ಸರ್. 200 ರೂಪಾಯಿ 30 ಟನ್ ಕೊಟ್ಟರು 6,000 ರೂಪಾಯಿ ಸರ್. 1,000 ರೂಪಾಯಿ ಉಳಿದ್ರೆ ಸರ್, ತಿಂಗಳೆಲ್ಲ ಅವ್ನು 50 ಲೋಡ್ ಹಾಕಿದ್ರು, ಇನ್ನು 60-70 ಸಾವಿರ ಅವ್ನು ಸಾಲ ಮಾಡಿ ಗಾಡಿ EMI ಕಟ್ಟ. ನಮಗೆ ಮಾತ್ರ ಇಷ್ಟು ಹೊಡೆತ ಕೊಟ್ಟು ನೀವು ಕ್ರಷರ್ಗಳವರು ಮಾತೆತ್ತಿರ ನಮ್ಗೆ ಲಾಸ್ ಆಗ್ತದೆ. ಯಾರು ಮಾಡಿದ್ದಾರೆ ಸರ್? ನನ್ನ ಹೆಸರು ರಂಗಸ್ವಾಮಿ ಅಂತ, SKS ಲಾರಿ ಟ್ರಾನ್ಸ್ಪೋರ್ಟ್ ಮಾಲೀಕರು ಸರ್. ಈಗ ನಾವು ಒಂದೇ ಈ ಕರ್ನಾಟಕದಲ್ಲೇ ಇದ್ದೀವಿ. ಈಗ ಎಲ್ಲ ಏನು ರೇಟ್ ಬಗ್ಗೆ ಹೇಳಿದ್ರಲ್ವಾ, ಪೆರೇಸಂದ್ರದಲ್ಲಿ ಬಂದು 520 ರೂಪಾಯಿಗೆ ಜಲ್ಲಿ ಸ್ಯಾಂಡು ವಿತ್ ರಾಯಲ್ಟಿ ವಿತ್ GST ಕೊಡ್ತಾ ಇದ್ದಾರೆ ಸರ್. ಈಗ ನಮ್ಮಲ್ಲಿ 675 ರೂಪಾಯಿ 625 ರೂಪಾಯಿ ಅಂತ ಮಾಡಿದ್ದಾರೆ. ಅಷ್ಟು ಮಾಡಿನೂ ಯಾರೋ ಒಂದು GST ಬಿಲ್ ಕೊಡಲ್ಲ, ಒಂದು ರಾಯಲ್ಟಿ ಬಿಲ್ ಕೊಡಲ್ಲ ಸರ್. ಕೇಳಿದ್ರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಗೆ ಇಷ್ಟ ಇದ್ರೆ ತುಂಬಿ ಇಲ್ಲ ಹೋಗಿ ಅಂತಾರೆ. ಕೊನೆಗೆ ಇಲ್ಲ ನಮಗೆ ಬೇಕು ಅಂತ ನಾವು ಅಲ್ಲಿ ನಿಂತಾಗ ಏನು ಮಾಡ್ತಾರಂದ್ರೆ, 2 ಗಂಟೆ ಆದರೂ 3 ಗಂಟೆ ಆದರೂ ಲೋಡ್ ಆದಮೇಲೆ ಗಾಡಿ ಸರ್ವರ್ ಪ್ರಾಬ್ಲಮ್ ಇದೆ, ರಾಯಲ್ಟಿ ಬರ್ತಾ ಇಲ್ಲ ಅಂತ. ನಾವು ಯಾವುದೋ ಒಂದು ಕಸ್ಟಮರ್ಗೆ ಒಪ್ಕೊಂಡಿರ್ತೀವಿ, ಆ ಇನ್ ಟೈಮ್ಗೆ ನಾವು ಅವ್ರಿಗೆ ಸಪ್ಲೈ ಕೊಡಬೇಕು, ಆ ಸಪ್ಲೈ ಕೊಡೋಕೆ ಆಗ್ತಾ ಇಲ್ಲ. ಇದನ್ನೆಲ್ಲ ಕ್ರಷರ್ಗಳನ್ನ ಮನವಿಗೆ ತೊಗೊಂಡೋದಿವಿ ನಾವೆಲ್ಲ. ಆಲ್ರೆಡಿ ಶಾಸಕರ ಗಮನಕ್ಕೆ ಹೋಗಿ, ಶಾಸಕರು ಅಸೋಸಿಯೇಷನ್ ಅವ್ರ ಗಮನಕ್ಕೆ ಕಳಿಸ್ಕೊಟ್ಟು, ಅಲ್ಲಿ ಹೋಗಿ ಅಧ್ಯಕ್ಷರು ಇವರೆಲ್ಲ ಮಾತುಕತೆ ಮಾಡಿ ಬಂದ ಮೇಲೆ ಅವ್ರದ್ದೇ ಆದ ಒಂದು ರೇಟಿಗೆ ಬಂದಿದ್ರು. ಏನೋ ಬರೀ 585 ಪ್ಲಸ್ 525 ರೂಪಾಯಿಗೆ ಬಂದಿದ್ರು, 625 ರೂಪಾಯಿಗೆ ಬಂದಿದ್ರು. ಸೊ ಅದನ್ನು ಲೀಗಲ್ ಆಗಿ ನಮ್ಗೇನು ಕೊಡ್ತಾ ಇಲ್ಲ. ಈಗ ಇವ್ರ ಉದ್ದೇಶ ಏನಾಗಿದೆ ಕ್ರಷರ್ಗಳವ್ರದಂದ್ರೆ, ನಮಗೆ 10 ಕೋಟಿ ಬಂದ್ಬಿಟ್ಟಿದೆ, 15 ಕೋಟಿ ಬಂದ್ಬಿಟ್ಟಿದೆ, ನಮಗೆ ಲಾಸ್ ಆಗ್ತದೆ, ನಮಗೆ ಹೊಡ್ತಾ ಬೀಳ್ತದೆ ಅಂದ್ರೆ ಸರ್, ಯಾರು ಲಾರಿಗಳವ್ರಿಗೆ ಬಂಡೆ ಹೊಡೆದು ತಿಂದಿಲ್ಲ ಸರ್. ಯಾವ ಲಾರಿಗಳವ್ರಿಗೂ ಫ್ರೀಯಾಗಿ ಕೊಟ್ಟಿಲ್ಲ ಸರ್. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಇವರು ಎಲ್ಲ ದುಡ್ಡು ತಗೊಂಡೇ ಕೊಟ್ಟಿರೋದು ಸರ್. ಇವ್ರು ಎಷ್ಟು ಬೇಕೋ ಅಷ್ಟು ಬಂಡೆಗಳು ಹೊಡ್ಕೊಂಡಿರೋದಕ್ಕೆ ಇವತ್ತೇನೋ ಸರ್ವೆ ಆಗ್ತದೆ, ಪೆನಾಲ್ಟಿ ಆಗ್ತದೆ ಅನ್ನೋ ಕಾರಣಕ್ಕೆ ಲಾರಿಗಳವ್ರ ಮೇಲೆ ಏಕಾಏಕಿ ನೀವು 150 ರೂಪಾಯಿಂದ 200 ರೂಪಾಯಿ ರೈಸ್ ಮಾಡಿಬಿಡ್ತೀರಾ. ನೀವು ರೈಸ್ ಮಾಡಿದ್ರೆ ಲಾರಿಗಳವ್ರ ಬದುಕೇನು ಮಾಡಬೇಕು? ಪೆರೇಸಂದ್ರದವ್ರು ಬಂದು ಇವತ್ತು 750 ರೂಪಾಯಿಗೆ ಅನ್ಲೋಡ್ ಮಾಡೋಗ್ತಾರೆ ಸರ್. ನಿಮಗೆ ಹೊಸಕೋಟೆ ಅಪ್ ಟು ಹೊಸಕೋಟೆವರೆಗೂ ಬರ್ತಾವ್ರೆ ಅನ್ಲೋಡ್ಗೆ. ಇವತ್ತು ನಾವು ಇಲ್ಲಿಂದ ತುಂಬಿಕೊಂಡಾದ್ರೆ 900 ರೂಪಾಯಿಗೆ ಅನ್ಲೋಡ್ ಮಾಡಬೇಕು. 900 ರೂಪಾಯಿಗೆ ಅನ್ಲೋಡ್ ಅಂದರೆ ನಮ್ಮ ಹತ್ರ ತಗೊಳ್ಳೋರೆ ಯಾರೂ ಇಲ್ಲ. ಎಷ್ಟೋ ಜನ ಬಡಬಗ್ಗರು ಜೀವನಾಧಾರಕ್ಕಂತ ಲಾರಿಗಳು ಹಾಕ್ಕೊಂಡಿದ್ದಾರೆ. ನಮ್ಮಲ್ಲಿ ಕ್ರಷರ್ಗಳಿದೆ, ಸರ್ಕಾರದಿಂದ ಅವ್ರಿಗೊಂದು ಗಣಿ ಗುತ್ತಿಗೆ ಕೊಟ್ಟಿರ್ತಾರೆ. ಒಂದು ಕ್ರಷರ್ ಆಗೋದ್ರಿಂದ ಇಡೀ ಮಾಲೂರು ತಾಲೂಕಲ್ಲಿ ಸರ್ ಸುಮಾರು 300-350 ಜನ ಲಾರಿ ಓನರ್ಸ್ ಇದ್ದಾರೆ, ಸಾವಿರಾರು ಜನ ಡ್ರೈವರ್ಸ್ ಇದ್ದಾರೆ, ಕ್ಲೀನರ್ಸ್ ಇದ್ದಾರೆ. ಕನಿಷ್ಠ ಪಕ್ಷ 2,000 ಕುಟುಂಬ ಇದ್ರ ಮೇಲೆ ಡಿಪೆಂಡ್ ಆಗಿದೆ ಸರ್. ಇವತ್ತು ಏಕಾಏಕಿ ಇವರು ರೇಟ್ಗಳು ಮಾಡಿಬಿಟ್ಟು ಇವರು ಸ್ವಾರ್ಥಕ್ಕಾಗಿ ಇವ್ರು ಹೋಗ್ತಿದ್ರೆ ಲಾರಿಗಳವ್ರ ಜೀವನ ಏನು ಮಾಡಬೇಕು? ಹಾಗಾಗಿ ನಾವಿವತ್ತು ಶಾಂತಿಯುತ ಹೋರಾಟ ಮಾಡ್ತಾ ಇದ್ದೀವಿ ಸರ್. ಯಾವುದೇ ಲಾರಿ ನೋಡಿ, ಯಾವುದು ಮೆಟೀರಿಯಲ್ ತುಂಬ್ಕೊಂಡು ಹೋಗ್ತಾಯಿದ್ರು ನಾವು ಅಡ್ಡ ಹಾಕಲ್ಲ ಸರ್. ಇವೆಲ್ಲ ವೈಯಕ್ತಿಕವಾಗಿ ನ್ಯಾಯ ಬೇಕು, ನಾವು ಬದುಕಬೇಕು ಅಂತ ಎಲ್ಲ ತಂದು ಹಾಕ್ಕೊಂಡಿರೋದು. ನಮ್ಮ ಮುಂದೆ ಲಾರಿ ಹೋದ್ರು ನಾವು ಅಡ್ಡ ಹಾಕಲ್ಲ, ದಾರಿಯಲ್ಲಿ ಗಾಡಿ ಹಾಕಲ್ಲ, ಒಬ್ರಿಗೊಂದು ತೊಂದರೆ ಮಾಡಲಿಲ್ಲ, ಶಾಂತಿಯುತವಾಗಿ ಕುತ್ಕೊಂಡು ಮಾಡ್ತಾ ಇದ್ವಿ. ನಾಳೆವರೆಗೂ ಕಾಯ್ತೀವಿ. ನಮಗೆ ಸ್ಪಂದಿಸಿಲ್ಲ ಅಂತ ಹೇಳಿದ್ರೆ, ಈಗೇನು ನಾಗರಾಜರಾವ್ ಅವ್ರು ಹೇಳಿದ ರೀತಿ ನಾವು ಏನು ರಾಜ್ಯ ಮಟ್ಟದ ನಾಯಕರನ್ನೆಲ್ಲ ಭೇಟಿ ಮಾಡಿ, ಸಂಘದವ್ರನ್ನೆಲ್ಲ ಭೇಟಿ ಮಾಡಿ ರಾಜ್ಯ ಮಟ್ಟದಲ್ಲಿ ಇದನ್ನ ಹೋರಾಟ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ನಮಗೆ ನ್ಯಾಯ ಸಿಕ್ಕೋವರೆಗೂ ಎಷ್ಟೇ ದಿವಸ ಆಗಲಿ ಹೋರಾಟ ಹೀಗೇ ಇರುತ್ತೆ. ಈಗೇನು ಮಾಸ್ತಿಯಲ್ಲಿ ಬೇರೆ ಕಡೆ ನಿಲ್ಲಿಸಿರೋ ಗಾಡಿಗಳೆಲ್ಲ ನಾಳೆ ಬೆಳಗ್ಗೆ ಹೊತ್ತಿಗೆ ಒಟ್ಟಾಗಿ ಟೇಕಲ್ಗೆ ಬರುತ್ತೆ. ಎಲ್ಲರೂ ಇಲ್ಲೇ ಇರ್ತೀವಿ. ನಾಳೆಯಿಂದ ಇಲ್ಲೇ ಊಟದ ವ್ಯವಸ್ಥೆಗಳೆಲ್ಲ ಮಾಡ್ತೀವಿ, ಇಲ್ಲೇ ಸ್ಟವ್ಗಳಿಟ್ಕೊಂಡು ಇಲ್ಲೇ ಮಲಗ್ತೀವಿ, ಇಲ್ಲೇ ಇರ್ತೀವಿ. ಇದು ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ಇಷ್ಟ. ಹೇಳಿ ಇಷ್ಟ ಇದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಹೋಗಿ ಅಂತ ಏನು ಕೇಳ್ತಾರೆ ಯಾರು? ಅವ್ರು ಏನಂದ್ರೆ ಇದು ಸರ್, ನಿಮಗೆ ಒಂದು ಮಾತು ಹೇಳ್ತೀನಿ ಸರ್. ಈ ಪುಷ್ಪ ಫಿಲಮ್ ಇದೆಯಲ್ಲ ಸರ್, ನೋಡಿದ್ದೀರ ತಾವೆಲ್ಲ? ಅದರಲ್ಲಿ ಆ ಹೀರೋ ಒಂದು ಡೈಲಾಗ್ ಹೊಡಿತಾನೆ ಸರ್. ಏನಂತ ಹೇಳಿದ್ರೆ, ಆ ಫಿಲಮಲ್ಲಿ ಏನ ರಕ್ತಚಂದ್ರ ಮಾಡ್ತಾರಲ್ಲ ಸರ್, ಎಲ್ಲಿ ಪ್ರಪಂಚದಲ್ಲಿ ಎಲ್ಲೂ ಇಲ್ಲದೆ ಇರೋಂಥದ್ದು ನಮ್ಮ ಹತ್ರ ಇದೆ. ನಾವು ರೇಟ್ ಫಿಕ್ಸ್ ಮಾಡಬೇಕು, ಬೇರೆಯವ್ರು ಏನು ರೇಟ್ ಫಿಕ್ಸ್ ಮಾಡೋದು? ಇದು ಎಲ್ಲೂ ಸಿಗಲ್ಲ, ಇರೋದು ಇಲ್ಲಿ. ನಾವು ಫಿಕ್ಸ್ ಮಾಡಿದ್ರೆ ಅದೇ ರೇಟ್ಗೆ ತಗೊಳ್ತಾರೆ ಅನ್ನೋ ಮಟ್ಟಕ್ಕೆ ಇಲ್ಲಿ ಕ್ರಷರ್ ಮಾಲೀಕರು ಹೋಗಿದ್ದಾರೆ. ನಾವು ಕ್ರಷ್ ಮಾಡ್ತಾ ಇದ್ದೀವಿ. ನಮ್ಮ ಹತ್ರ ಐಟಮ್ಮು ಇವತ್ತು ಬೇರೆ
ಮಾರ್ಗ ಇಲ್ಲ ಸರ್. ಎಮ್ ಸ್ಯಾಂಡು ಜಲ್ಲಿ ಬಿಟ್ಟರೆ ಮರಳು ನಿಲ್ಲಿಸ್ಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ. ಆಂಧ್ರ ಎಲ್ಲ ಮರಳು ಬಿಡ್ತಾ ಇದ್ದಾರೆ. ಮರಳು ನಿಲ್ಲಿಸಿರೋದ್ರಿಂದ ಪ್ರತಿಯೊಂದು ಕಟ್ಟಡಕ್ಕೂ ಏನು ಬೇಕಾಗಿದೆ, ಇವತ್ತು ಎಮ್ ಸ್ಯಾಂಡು ಜಲ್ಲಿ ಬೇಕಾಗಿದೆ. ಯಾರಿದ್ರು ನಮ್ಮ ಹತ್ರ ಬಂದೇ ಬರ್ತಾರ ಅನ್ನೋದು ಇವ್ರ ಉದ್ದೇಶ ಅಷ್ಟೇ ಸರ್. ಇನ್ನೇನಿಲ್ಲ. ನಾವೇನು ರೇಟ್ ಸರ್ ಹೋದ ವರ್ಷ ಒಂದು 100 ರೂಪಾಯಿ ರೈಸ್ ಮಾಡಿದ್ವಿ. ಅವತ್ತು ಹೋಗಿ ಕೇಳಿದ್ವಿ, ನಮಗೇನು ಬೆಲೆ ಸಿಕ್ಕಲಿಲ್ಲ, ನಮ್ಗೆ ಯಾರು ಸ್ಪಂದಿಸ್ಲೇ ಇಲ್ಲ. ಇವತ್ತು ಏಕಾಏಕಿ 150 ರೂಪಾಯಿ. ಇವತ್ತು ನಾವು ಸುಮ್ಮನೆ ಇದ್ರೆ ನಾಳೆ 2 ತಿಂಗಳಲ್ಲಿ 1000 ರೂಪಾಯಿ ಮಾಡ್ತಾರೆ. ಸರ್ ಈಗ ಕ್ರಷರ್ ಓನರ್ಗಳೆಲ್ಲ ಒಗ್ಗಟ್ಟಾಗಿ ಅವರು ತೀರ್ಮಾನ ಮಾಡ್ಕೊಂತಾರೆ. ನಿಮ್ಮಲ್ಲಿ ಒಗ್ಗಟ್ಟಿದೆಯಾ? ಯಾವುದು ನಮ್ಮಲ್ಲಿ ಒಗ್ಗಟ್ಟಿರೋದಕ್ಕೆ ಹಾಕಿರೋದು ಸರ್. ಅಲ್ಲ, ಇದೇ ವಿಚಾರವಾಗಿ ಕೊನೆವರೆಗೂ ಹಿಂಗೆ ಇರ್ತೀವಿ. 100% ಇರ್ತೀವಿ ಸರ್. 100% ಇರ್ತೀವಿ ಸರ್. 100% ಇರ್ತೀವಿ ಸರ್. ಒಬ್ಬ ವ್ಯಕ್ತಿ ತಾಲೂಕಲ್ಲಿ 2 ಶಿಫ್ಟ್ ಓಡ್ತಾ ಇದ್ದಿದ್ದ ಕ್ರಿಶ್ಚಿಯನ್ಗಳನ್ನ ಒಬ್ಬ ವ್ಯಕ್ತಿ ಹೋರಾಟ ಮಾಡಿ 1 ಶಿಫ್ಟಿಗೆ ತೊಗೊಂಬಂದಿದ್ದಾನೆ. ನಾವು ಹೆಸರು ಹೇಳಬೇಕಾಗಿಲ್ಲ, ನಿಮಗೂ ಗೊತ್ತಿದೆ ಮಾಧ್ಯಮದವ್ರಿಗೆ, ಆಯ್ತಾ? ನಾವು ನಿನ್ನೆ ಬರಬೇಕಾದ್ರೆ ಅಧ್ಯಕ್ಷರು ನಾವೆಲ್ಲ ಹೇಳಿದ್ವಿ, 10 ಜನ ನಮ್ಮ ಹತ್ರ ಜೊತೆಲಿ ನಿಂತ್ಕೊಳ್ಳಿ, ನಾವು ಹೋರಾಟ ಮಾಡ್ತೀವಿ ಅಂತ ನಾವು ಮಾಡ್ತೀವಿ ಸರ್. ಅದರಿಂದ ಈ 2 ದಿವಸ ನೋಡಿದ್ದಾದ್ಮೇಲೆ ಕಾನೂನಾತ್ಮಕವಾಗಿ ನಾವೇನೇನು ಹೋಗ್ಬೇಕಾಗಿದೆ, ನಾವೆಲ್ಲೆಲ್ಲಿ ಅಧಿಕಾರಿಗಳನ್ನ ಭೇಟಿ ಮಾಡಬೇಕಾಗುತ್ತೆ, ನಾವು ಯಾರ್ಯಾರಿಗೆ ಮನವಿ ಕೊಡಬೇಕಾಗುತ್ತೆ, ನಾವೆಲ್ಲನೂ ಕೊಡ್ತೀವಿ. ಎಲ್ಲನೂ ಕೊಟ್ಟು ನಾವು ಏನು ಮಾಡ್ತೇವೆ ಮಾಡಲಿ. ಇವ್ರು ಆಗೋದೆಲ್ಲ ಬದುಕೋದ್ರೆ ಎಲ್ಲ ಸರ್ವೆಗಳಾಗಲಿ ಎಲ್ಲ ಇದಾಗಲಿ ನೋಡೋಣ ಏನಾಗುತ್ತಾ ಆಗಲಿ. ನಮ್ಮ ಜೀವನನೇ ಇದರಲ್ಲಿದೆ ಸರ್. ನಮ್ಮ ಜೀವನ ಹೋದ್ಮೇಲೆ ನಾವು ಯಾವ ಮಟ್ಟಕ್ಕೆ ಇಳಿಯೋಕ್ಕೂ ನಾವು ರೆಡಿ ಇದ್ದೀವಿ ಅಷ್ಟೇ ಅಲ್ವಾ? ಎಷ್ಟೋ ಮಾಡಿ ನೀವು ಹೊಡ್ಕೊಂಡು ತಿನ್ಕೊಂಡಿರೋದಕ್ಕೆ ನಮ್ಮ ಮೇಲೆ ಯಾಕೆ ಹೊರೆ ಆಗ್ತಾ ಇದ್ದೀರಾ? ಪಕ್ಕದ ಜಿಲ್ಲೆಯಲ್ಲಿ ಕೊಡೋದೇನು, ಇಲ್ಲಿ ಕೊಡದಿದ್ದೇನು ಸರ್. ಆಮೇಲೆ ನೀವು ಗಮನಿಸಿ, ನೀವು ಮಾಧ್ಯಮದವ್ರು ಇದ್ದೀರಾ, ಎಲ್ಲ ಜಿಲ್ಲೆಗಳಲ್ಲೂ ಗಮನಿಸಿ, ನಮ್ಮ ಮಾಲೂರು ತಾಲೂಕಲ್ಲಿ ಕ್ರಷರ್ಗಳಲ್ಲಿ ನಡೆಯತಕ್ಕಂಥ ಇದು ಈ ಲಾರಿಯವ್ರ ಮೇಲೆ ದೌರ್ಜನ್ಯ ಇನ್ನೆಲ್ಲೂ ಇಲ್ಲ. ನಾವು ಹೇಳಿದ್ದೇ ವೇದವಾಕ್ಯ, ನಮ್ಮದು ನಡೆದಿದ್ದೇ ದಾರಿ ಅನ್ನೋ ಮಟ್ಟಕ್ಕಿದ್ದಾರೆ ಸರ್. ಯಾಕೆ ಸರ್ ಬೇರೆ ಕಡೆ ಎಲ್ಲ ಕ್ರಷರ್ಗಳಿದೆಯಲ್ಲ ಸರ್, ಅವರೆಲ್ಲ ಯಾಕೆ ಸರ್ ಮಾಡ್ತಾ ಇಲ್ಲ? ಇವತ್ತು ನರಸಾಪುರದಲ್ಲಿ ರೈಸ್ ಮಾಡಿದ್ದಾರೆ ನೋಡಿ ಸರ್. ಇವತ್ತು ನಂದಗುಡಿಗೆ ಹೋಗಿ ಸರ್, ಎಷ್ಟು ಕಿಲೋಮೀಟ್ರ್ ಇದೆ ಸರ್? ಹೊಸಕೋಟೆಗೆ 10 ಕಿಲೋಮೀಟ್ರ್ ಇದೆ ಸರ್. ಅಲ್ಲಿ ಕೊಡೋ ರೇಟ್ಗೆ ಏನು ಸರ್? ಇಲ್ಲೇನು ಸರ್? ಇಲ್ಲಿ ಅವ್ರಿಗೆ ಬರೋ ಬ್ಲಾಸ್ಟಿಂಗ್ ಒಂದೇ, ನೀವು ಕಟ್ಟೋ ರಾಯಲ್ಟಿ ಒಂದೇ, ಅವ್ರ ಸರ್ಕಾರಕ್ಕೆ ಕಟ್ಟೋ ರಾಯಲ್ಟಿ ಒಂದೇ, ಎಲ್ಲ ಒಂದೇ ಅಲ್ವಾ ಸರ್? ಕ್ಷೇತ್ರನಲ್ಲಿ ವೆಂಕಟೇಶ್ವರ ಅಧ್ಯಕ್ಷರು ಹಾ, ಮಾತು ಹೇಳಿದ್ರೆ ಉಳಿದವ್ರು ಕೇಳ್ತಾರೆ ಅಂತ ನಂಬಿಕೆ ಇದೆಯಾ? ಯಾರು ಸರ್ ತೀರ್ಮಾನ ಮಾಡಿರೋ ಮುಖಂಡ್ರು ಯಾರಿದ್ದಾರೋ ಅವ್ರ ಜವಾಬ್ದಾರಿ ತಗೊಂಡ್ರೆ ಯಾಕೆ ಸರ್ ಆಗಲ್ಲ? ಅಧ್ಯಕ್ಷ ಯಾರು ಸರ್ ಇವತ್ತು? ಅವರೇ ಅಲ್ವಾ? ಇವತ್ತು ಕೋಲಾರ ಜಿಲ್ಲಾ ಅಧ್ಯಕ್ಷರು ಮಾಡಿದ್ದಾರಲ್ವಾ? ಜಿಲ್ಲೆಯಲ್ಲೆಲ್ಲ ಈ ತೀರ್ಮಾನ ಇಲ್ದಿದ್ದು ಬರೀ ಮಾಲೂರಲ್ಲಿ ಆಗಿದೆಯಲ್ಲ. ಅಲ್ಲ, ಬಹಳ ಮುಖ್ಯವಾಗಿ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಈ ತಾಲೂಕಿನ ಜನ ಇಷ್ಟು ಜನ ಬದುಕ್ತಾ ಇದಾರಲ್ವಾ, ನೀವು ಇಲ್ಲಿಂದು ಬಿಡಿ ಸರ್, ಹೊಸೂರವ್ರನ್ನ ಇಲ್ಲಿ ಕರೆದು ಇಲ್ಲಿ ಮೀಟಿಂಗ್లు ಮಾಡಿ, ಇವ್ರು ಹೊಸೂರ್ಗೆ ಹೋಗಿ ಮೀಟಿಂಗ್ ಮಾಡಿ ಅವ್ರಿಗೆ ಹೇಳ್ಬಿಟ್ಟು ಅವ್ರಿಗೆ ಒತ್ತಡ ಹಾಕಿ ರೇಟ್ ರೈಸ್ ಮಾಡಿಸಿದ್ದಾರೆ. ನೀವೇನಾದರೂ ರೇಟ್ ರೈಸ್ ಮಾಡಿಲ್ಲ ಅಂದ್ರೆ ನಮ್ಮ ಬಾರ್ಡರ್ ದಾಟಕ್ಕೆ ನಿಮ್ಮನ್ನು ಬಿಡಲ್ಲ ಅಂತ ಹೇಳಿದ್ದಾರೆ. ಯಾರು ಇವರೇ ಕ್ರಷರ್ಗಳವರು 450 ರೂಪಾಯಿ ಕೊಡ್ತಾ ಇದ್ರು ಸರ್. ಇಲ್ಲೇ ಬಾರ್ಡ್ರಲ್ಲಿ ಕ್ರಷರ್ಗಳಿದೆ. ಇವತ್ತು ಅವರು 600 ರೂಪಾಯಿ ಮಾಡಿದ್ದಾರೆ. ಜೊತೆಗೆ ಇನ್ನೊಂದೇನು ಮಾಡಿದ್ದಾರೆ, ಕೃತಕ ಅಭಾವ ಸೃಷ್ಟಿ ಮಾಡೋದು. ಈ ರೇಟ್ನ ಫೈನಲೈಸ್ ಮಾಡಿ ಇಟ್ಕೋಬೇಕು ಸರ್ ಇವರು. ಈಗೇನು ಕ್ರಷರ್ ಮೆಟೀರಿಯಲ್ನ ಪ್ರೊಡಕ್ಷನ್ ಕಡಿಮೆ ಮಾಡೋದು. ಈಗ ತಮಿಳ್ನಾಡವ್ರಿಗೆ ಏನು ಹೇಳಿದ್ದಾರೆ, ಶುಕ್ರವಾರ ನೈಟು ಸ್ಟಾಪ್ ಸರ್ ಕ್ರಷರು, ಸೋಮವಾರ ಸಂಜೆವರೆಗೂ ಕ್ರಷರ್ ಓಡಲ್ಲ. ಸೊ ಈ ರೀತಿ ಎಲ್ಲ ಮಾತಾಡಿಕೊಂಡು ಈ ರೀತಿ ಎಲ್ಲ ಇದಾಗಿದೆ. ಸೊ ನಾವು ಯಾವುದೇ ಕಾರಣಕ್ಕೂ ಹೋರಾಟ ಕೈ ಬಿಡಲ್ಲ ಸರ್. ಕ್ಷೇತ್ರನಲ್ಲಿ ವೆಂಕಟೇಶ್ವರ ಗ್ರೌಂಡ್ ಲೆವೆಲ್ ಇಂದ ಬಂದಿರೋಂಥವ್ರು ಕಷ್ಟ ಗೊತ್ತು ನಮ್ಗೆ ಅಂತ ಹೇಳ್ತಾರೆ ಪ್ರತಿ ಸಲ. ಯಾರು ವೆಂಕಟೇಶ್ವರ ಸರ್? ನಾವು ಈ ತಾಲೂಕಲ್ಲಿ ಹುಟ್ಟಿರೋ ಅವ್ರು ಹೇಳ್ಕೊಂತಾರೆ. ಅಲ್ಲ, ನಿಮ್ ಕಷ್ಟ ಯಾಕೆ ಕೇಳ್ತಾ ಇಲ್ಲ? ಅದನ್ನೇ ಹೇಳ್ತಾರೆ ಸರ್. ಈಗ ಅವ್ರು ಹೇಳ್ತಾ ಇದಾರಲ್ಲ, ನಾವು ಗ್ರೌಂಡ್ ಲೆವೆಲ್ ಆಗಿ ಬಂದಿದ್ದೀವಿ, ಕಷ್ಟ ಗೊತ್ತಿದೆ ಅಂತ. ಇನ್ನೊಬ್ರ ಕಷ್ಟ ನೋಡ್ಬೇಕಲ್ವ ಸರ್? ನೀವು ನೋಡ್ಬೇಕಲ್ಲ. ಅರೆ, ನಮ್ಮನ್ನು ನಂಬಿರೋ ಜನ ಇದ್ದಾರೆ, ನಮ್ಮನ್ನು ನಂಬಿರೋ ಡ್ರೈವರ್ಗಳಿದ್ದಾರೆ, ನಮ್ಮ ಊರವ್ರು ಇದ್ದಾರೆ, ಪಕ್ಕದೂರವ್ರಿದ್ದಾರೆ, ತಾಲೂಕಿನ ಜನ ಇಷ್ಟು ಕುಟುಂಬ ಇದೆ. ಆ ಇಷ್ಟು ಕುಟುಂಬಕ್ಕೆ ನಾವು ಜೀವನ ಕೊಡ್ತಾ ಇದೀವಿ, ಊಟ ಹಾಕ್ತಾ ಇದ್ವಿ. ಅದು ಸಂತೃಪ್ತಿಗಾದ್ರೂ ನಾವು ಒಂದು ರೀತಿಯಾಗಿ ನಡ್ಕೊಂಡೋಗೋಣ. ನಿಮ್ಮ ಹೊಟ್ಟೆ ಮೇಲೆ ಹೊಡ್ಕೊಂಡು ನಮ್ಗೆ ಕೊಡಿ ಅಂತ ಹೇಳ್ತಾ ಇಲ್ಲ ಸರ್. ನಿಮ್ಮ ಹೊಟ್ಟೆ ಹಸಿದಿಟ್ಕೊಂಡು ನಮ್ಗೆ ತುಂಬಿಸಿ ಅಂತ ನಾವು ಹೇಳ್ತಾ ಇಲ್ಲ ಸರ್. ಇರೋ ನ್ಯಾಯಬದ್ಧವಾಗಿ ಬೇರೆ ಜಿಲ್ಲೆಗಳಲ್ಲಿ ಏನಾಗ್ತಾ ಇದೆಯೋ ಆ ರೀತಿ ನ್ಯಾಯಬದ್ಧವಾಗಿ ಹೋಗಿ. ಆಮೇಲೆ ಭಾಳ ಮುಖ್ಯವಾಗಿ ಇಷ್ಟು ತಗೊಂಡು ನಮಗೆ ರಾಯಲ್ಟಿ ಕೊಡಲ್ಲ ಸರ್. ಈಗಲೂ ಇಲ್ಲಿಗಲ್ ಆಗಿ ಹೊಡಿತಾ ಇದೀವಿ ಸರ್ ನಾವು, ಗೊತ್ತಾ ಸರ್? ನಾವು ಇವತ್ತು ಒಂದು ಲೋಡ್ಗೆ ನಿಮಗೆ 30,000 ದುಡ್ಡು ಕೊಟ್ಟು ಇಲ್ಲಿ ತೊಗೊಂಡೋದ್ರು ನಾವು ಕಳ್ಳತನವಾಗಿ ತೊಗೊಂಡೋದಂಗೆ ಇದೆ. ಏನು ಮಾಡ್ಬೇಕು ನಾವು ಇದಕ್ಕೆ? ಹಾಗಾಗಿ ಈ ಮಟ್ಟಕ್ಕೆ ಬಂದು ನಿಂತಿದೆ. ಇನ್ನು ಇವತ್ತು ನಾಳೆ ವಾರ ಆಗಲಿ ಕಾಯ್ತೀವಿ ಸರ್.